77ನೇ ಗಣರಾಜ್ಯೋತ್ಸವದ ಪರೇಡ್ ಒಂದೇ ಮಾತರಂ ಘೋಷಣೆಯೊಂದಿಗೆ ಅಧಿಕೃತವಾಗಿ ಶುರುವಾಯಿತು. ಕನ್ಯಾಕುಮಾರಿಯಿಂದ ಕಾಶ್ಮೀರದ ತನಕ ದೇಶದ ಏಕತೆಯನ್ನ ಪ್ರತಿಬಿಂಬಿಸೋ ಹಾಗೆ ಮೇಳೈಸಿದ ವಾದ್ಯ ಮೇಳಗಳು, ಸೇನೆಯ ಶಿಸ್ತುಬದ್ಧ ಹೆಜ್ಜೆಗಳು ಹಾಗೂ ಆಧುನಿಕ ತಂತ್ರಜ್ಞಾನಗಳ ಪ್ರದರ್ಶನ ಈ ಪರೇಡ್ ಅನ್ನ ಸ್ಮರಣೀಯವನ್ನಾಗಿ ಮಾಡಿತು. ಹಾಗೆ ಅನೇಕ ಶಸ್ತ್ರಾಸ್ತ್ರಗಳು, ಎದುರಾಳಿಗಳ ಎದೆ ನಡುಗಿಸುವಂತಹ ಕ್ಷಿಪಣಿ, ಟ್ಯಾಂಕರ್, ಯುದ್ಧ ಶಸ್ತ್ರಗಳ ಪ್ರದರ್ಶನ ದೇಶದ ಶೌರ್ಯಕ್ಕೆ ಸಾಕ್ಷಿಯಾಯಿತು. ಹಾಗೂ ಆಪರೇಷನ್ ಸಿಂಧೂರದ ಮೂಲಕ ಉಗ್ರವಾದದ ವಿರುದ್ಧ ಭಾರತದ ದೃಢ ನಿಲುವು ಹಾಗೆ ಕಾರ್ಯಾಚರಣಾತ್ಮಕ ಸಾಮರ್ಥ್ಯ ಈ ವರ್ಷದ ಪರೇಡ್ಗೆ ವಿಶೇಷ ಅರ್ಥವನ್ನೂ ಕೂಡ ಕೊಟ್ಟಿದೆ. ಗಣರಾಜ್ಯೋತ್ಸವದಲ್ಲಿ ಭಾಗಿಯಾದ ಪರೇಡ್ನ ಓಮದರ ಕಮಾಂಡರ್ ಆಗಿ ಲೆಫ್ಟಿನೆಂಟ್ ಕರ್ನಲ್ ಭವನೀಶ್ ಕುಮಾರ್ ನೇತೃತ್ವ ವಹಿಸಿದ್ರು. ಉಪ ಕಮಾಂಡರ್ ಆಗಿ ನವರಾಜ್ ದಿಲ್ಲೋ ಅವರು ಪರೇಡಿನ ಸಂಚಲನವನ್ನ ಸಮರ್ಥವಾಗಿ ನಿರ್ವಹಿಸಿದ್ರು. ಶಿಸ್ತು ಮತ್ತು ಸಮಯ ಪಾಲನೆಯೊಂದಿಗೆ ಸಾಗಿದ ಈ ಪರೇಡ್ ಭಾರತೀಯ ಸೇನೆಯ ವೃತ್ತಿಪರತೆ ಮತ್ತು ಸಜ್ಜುಗೊಳಿಸುವ ಸಾಮರ್ಥ್ಯವನ್ನ ಸ್ಪಷ್ಟವಾಗಿ ತೋರಿಸಿತು. ಈ ವರ್ಷದ ಪರೇಡ್ನಲ್ಲಿ ವಿಶೇಷ ಅಂದ್ರೆ ಪಿತಾಪುತ್ರರು ಒಂದೇ ಪರೇಡ್ನಲ್ಲಿ ಭಾಗಿಯಾಗಿದ್ದ ಕ್ಷಣ. ಇದು ಭಾರತೀಯ ಸೇನೆಯಲ್ಲಿ ಪರಂಪರೆ, ತ್ಯಾಗ ಮತ್ತು ದೇಶ ಸೇವೆಯ ಮೌಲ್ಯಗಳು ತಲೆಮಾರಿನಿಂದ ತಲೆಮಾರಿಗೆ ಸಾಗ್ತಾ ಇರೋದಕ್ಕೆ ಜೀವಂತ ಉದಾಹರಣೆ ಅನ್ನಿಸ್ಕೊಳ್ತು. ಕರ್ತವ್ಯ ಪಥದಲ್ಲಿ ನಡೆದ ಶೌರ್ಯದ ಸಿಂಚನ ದೇಶದ ಸಶಸ್ತ್ರ ಪಡೆಗಳ ಸಾಮರ್ಥ್ಯವನ್ನ ಅನಾವರಣಗೊಳಿಸಿತು. ಯುರೋಪಿನ ಸೈನ್ಯದಿಂದ 4 ಧ್ವಜಗಳೊಂದಿಗೆ ಪರೇಡ್ನಲ್ಲಿ ಭಾಗಿಯಾಗಿದ್ದು ಭಾರತದೊಂದಿಗೆ ಅವರ ರಕ್ಷಣಾ ಸಹಕಾರದ ಬಲವನ್ನ ಸೂಚಿಸಿತು. ಇದು ಪರೇಡ್ಗೆ ಅಂತಾರಾಷ್ಟ್ರೀಯ ಸ್ಪರ್ಶವನ್ನೂ ಕೊಡ್ತು. ಪರೇಡ್ನಲ್ಲಿ ಸ್ವದೇಶಿ ವಾಹನಗಳು, ಹೈ ಮೊಬಿಲಿಟಿ ಪ್ಲಾಟ್ಫಾರ್ಮ್ಗಳು ಮತ್ತು ಮೇಡ್ ಇನ್ ಇಂಡಿಯಾ ಶಸ್ತ್ರಾಸ್ತ್ರಗಳ ಪ್ರದರ್ಶನ ಗಮನ ಸೆಳೆಯಿತು. ಪಥಶಸ್ತ್ರಗಳು, ಆಧುನಿಕ ಯುದ್ಧೋಪಕರಣಗಳು ಮತ್ತು ದೇಶೀಯ ತಂತ್ರಜ್ಞಾನಗಳು ಆತ್ಮನಿರ್ಭರ ಭಾರತದ ರಕ್ಷಣಾ ಶಕ್ತಿಯನ್ನ ಪ್ರತಿಬಿಂಬಿಸಿತು. ಅದರಲ್ಲೂ ಆಪರೇಷನ್ ಸಿಂಧೂರ್ ಟ್ಯಾಬ್ಲೋ ಮೆರವಣಿಗೆಯ ಪ್ರಮುಖ ಆಕರ್ಷಣೆಯಾಗಿತ್ತು. ಅಪಾಚೆ ಹಾಗೂ ಧ್ರುವ ಹೆಲಿಕಾಪ್ಟರ್ಗಳ ಆಕಾಶ ಹಾರಾಟ, ಭೀಷ್ಮ ಮತ್ತು ಅರ್ಜುನ್ ಯುದ್ಧ ಟ್ಯಾಂಕ್ಗಳ ಪ್ರದರ್ಶನ ಪ್ರೇಕ್ಷಕರನ್ನ ಆಕರ್ಷಿಸಿತು. ಸೈನಿಕ ಪಡೆಗಳ ಶಿಸ್ತಿನ ಪಥ ಸಂಚಲನಕ್ಕೆ ಜನರಿಂದ ಮೆಚ್ಚುಗೆ ವ್ಯಕ್ತವಾಯಿತು. ಇನ್ನು ವಾಯುಪಡೆಯ ಗೇಮ್ ಚೇಂಜರ್ ಅಂತಾನೆ ಗುರುತಿಸಿಕೊಂಡಿರೋ S-400 ವಾಯು ರಕ್ಷಣಾ ವ್ಯವಸ್ಥೆಗಳು ಆಪರೇಷನ್ ಸಿಂಧೂರದ ಸಮಯದಲ್ಲಿ ಯಶಸ್ವಿಯಾಗಿ ಕಾರ್ಯಾಚರಣೆ ಮಾಡಿದ್ವು. ದೀರ್ಘ ಶ್ರೇಣಿಯ ಮೇಲ್ಮೈನಿಂದ ಆಕಾಶಕ್ಕೆ ಚಿಮ್ಮುವ ಕ್ಷಿಪಣಿ ವ್ಯವಸ್ಥೆ ಪಾಕ್ನ ಮಿಸೈಲ್ ಡ್ರೋನ್ಗಳನ್ನು ಹೊಡೆದುರುಳಿಸಿದ್ವು. ಇದಾದ ಮೇಲೆ ವಿಶ್ವದ ಬೇರೆ ಬೇರೆ ರಾಷ್ಟ್ರಗಳಿಂದಲೂ S-400ಗೆ ಬೇಡಿಕೆ ಹೆಚ್ಚಾಗಿದೆ. ರಕ್ಷಣಾ ಇಲಾಖೆಯ ಟ್ಯಾಬ್ಲೋ ವಿಭಾಗದಲ್ಲಿ S-400 ವಾಯು ರಕ್ಷಣಾ ವ್ಯವಸ್ಥೆಯನ್ನ ಪ್ರದರ್ಶನ ಮಾಡಲಾಯಿತು.